ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಮಿತ್ರ ಕುಮಾರ್. ಸ್ನೇಹಿತರೆ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಸಂಚಲನ ಉಂಟಾಗ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ವರ್ಷದಿಂದೀಚೆ ಪದ್ಮನಾಭನಗರದ ಸುಮಾರು 7-8 ಜನ ಬಿಜೆಪಿಯ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಂತವರೆಲ್ಲ ಏನೋ ಕಾರಣ ಗೊತ್ತಿಲ್ಲ, ಅವರೆಲ್ಲ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಸುಮಾರು 20 ವರ್ಷಗಳಿಂದ ಬಿಜೆಪಿಯಲ್ಲಿದ್ದಂತ ಸುಮಾರು 7-8 ಜನ ಕಾರ್ಪೊರೇಟರ್ಗಳು ಕಾಂಗ್ರೆಸ್ ಸೇರ್ಪಡೆಯಾದರು. ಅಕ್ಟೋಬರ್ 15ಕ್ಕೆ 1 ವರ್ಷ ಆಗ್ತವಂತ. ಅಂದಿನಿಂದ ಇಂದಿನವರೆಗೂ ಕಾಂಗ್ರೆಸ್ ಪರವಾಗಿ ಪದ್ಮನಾಭನಗರದಲ್ಲಿ ಸಂಘಟನೆ, ಪದ್ಮನಾಭನಗರ ಅಂದ್ರೆ ಬರೀ ಪದ್ಮನಾಭನಗರ ಒಂದೇ ಅಲ್ಲ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಚುರುಕೊಂಡಿದೆ. ಸುಮಾರು ಒಂದು 5-6 ತಿಂಗಳ ಹಿಂದೆ ಪದ್ಮನಾಭನಗರ ಹೃದಯ ಭಾಗದಲ್ಲಿ ಕಾಂಗ್ರೆಸ್ಸಿನ ಜನಸಂಪರ್ಕ ಕಚೇರಿಯನ್ನ ಉದ್ಘಾಟನೆ ಮಾಡಲಾಯಿತು. ಪ್ರಮೋದ್ ಶ್ರೀನಿವಾಸ್, ಕಾಂಗ್ರೆಸ್ನ ಮುಖಂಡರು, ಯುವಕರು, ಇವರನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಅದಕ್ಕಾಗಿ ಬಿಬಿಎಂಪಿ ವಾರ್ಡ್ ಅಲ್ಲಿಗೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಒಂದು ಕಚೇರಿ ಸಹಿತ ಬಿಬಿಎಂಪಿ ವಾರ್ಡ್ ಆಫೀಸ್ನಲ್ಲಿ ಉದ್ಘಾಟನೆ ಆಯಿತು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನೇ ತೊಂದರೆ ತಾಪತ್ರೆಗಳು ಅಥವಾ ದುಡ್ಡು ಹೋಗದೆ ಇರ್ಬೋದು, ಅಕ್ಕಿ ದುಡ್ಡು ಬರದೇ ಇರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಕಚೇರಿಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಅಲ್ಲಿಯ ಸಿಬ್ಬಂದಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸ್ತಾ ಇದ್ದಾರೆ. ಇದರ ಮೇಲುಸ್ತುವಾರಿ ಪದ್ಮನಾಭನಗರದ 8 ಕ್ಷೇತ್ರಗಳಿಗೆ ಪ್ರಮೋದ್ ಶ್ರೀನಿವಾಸ್ ಅವರು ತಗೊಂಡು ಕಾಂಗ್ರೆಸ್ಸಿನ ಪರವಾಗಿ ಸಂಚಲನ ಮೂಡಿಸಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಬಾಬು ಅಂದ್ರೆ ಕಬಡ್ಡಿ ಬಾಬು ಅವರ ಮಗ ಪವನ್ ಕುಮಾರ್ನ ಪದ್ಮನಾಭನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದು 4 ವಾರ್ಡ್ಗಳ ಅವ್ರಿಗೆ ಬರ್ತದೆ. ಈ 4 ವಾರ್ಡ್ಗಳ ಅಧ್ಯಕ್ಷರಾಗಿ ಅವರು ಕೇವಲ ಒಂದು 15-20 ದಿವಸ ಅಥವಾ 1 ತಿಂಗಳಾಗಿರ್ಬೋದು. ಈ 1 ತಿಂಗಳ ನಂತರದಲ್ಲಿ ಮೊಟ್ಟ ಮೊದಲನೇದಾಗಿ ಅವರದೇ ಒಂದು ವಾರ್ಡಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಅಧ್ಯಕ್ಷರು ಅಥವಾ ಯಾರ ಪಕ್ಷಗಳಲ್ಲಿ ನಿರಂತರವಾಗಿ ಗುರುತಿಸಿಕೊಂಡಿದ್ರು, ನಿರಂತರವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು, ಅವ್ರನ್ನೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಸುಮಾರು ಅಲ್ಲಿರುವಂತ ಎಲ್ಲ ಬೂತ್ ಲೀಡರ್ಗಳು ಅಂದ್ರೆ ಜನತಾದಳ ಮತ್ತು ಬಿಜೆಪಿಯ ಎಲ್ಲ 2 ಪಕ್ಷದವ್ರನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 150ರಿಂದ 200 ಜನ ಇವರನ್ನ ಬೂತ್ ಮಟ್ಟದ ನಾಯಕರುಗಳು, ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಹೇಳ್ಬೋದು, ಕಾರ್ಯಕರ್ತರಲ್ಲ, ಕಾರ್ಯಕರ್ತರುಗಳು ಸುಮಾರು ಜನ ಇದ್ದಾರೆ. ಆದ್ರೆ ಆ ಮಟ್ಟದಲ್ಲಿ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ಏನು ಮಾಡಬೇಕು ಅಂತವ್ರನ್ನೆಲ್ಲ ಗುರುತಿಸಿ ಈಗ ಇವರು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಬಂದಿದ್ರು ಮತ್ತು ಬೆಂಗಳೂರು ದಕ್ಷಿಣ ಒಬಿಸಿ ಅಧ್ಯಕ್ಷರಾದ ಓ ಮಂಜುನಾಥ್ ಅವರಿದ್ರು. ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರು ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸರವರು, ಇವರೊಂದಿಗೆ ಎಂವಿ ಪ್ರಸಾದ್ ಬಾಬುರವರು ಮತ್ತು ಪದ್ಮನಾಭನಗರದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಮದನ್ ಪಟೇಲ್ ರವರು ಮತ್ತು MLC ರವಿ ಅವರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಗೋವಿಂದರಾಜು ಅವರು ಮತ್ತು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ರಾಮಣ್ಣ ಅವರು, ಇವರೊಂದಿಗೆ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯ ಅನೇಕರು ಮತ್ತು ಇಟ್ಟಮಡು ಹೊಸಕೆರೆಹಳ್ಳಿಯ ಭಾಗದ ಮುಖಂಡರುಗಳು, ಇವರೆಲ್ಲರ ಜೊತೆಗೂಡಿ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪವನ್ ಕುಮಾರ್ ಇವರ ನೇತೃತ್ವದಲ್ಲಿ ಮತ್ತು ಪ್ರಸಾದ್ ಬಾಬು ಮತ್ತು ಎಲ್ ಶ್ರೀನಿವಾಸರವರ ಆಶೀರ್ವಾದದೊಂದಿಗೆ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಲೀಡರ್ಗಳು ಅಂತೆಲ್ಲ ಹೇಳ್ಬೋದು, ಅವ್ರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಆ ಕಾರ್ಯಕ್ರಮದ ವಿಡಿಯೋನ ನೋಡೋಣ ಬನ್ನಿ.
ಅಪ್ಡೇಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಕಿರಣ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲ ನಮ್ಮ ಟಿಕೆಟ್ ಪ್ರವಾಹದಲ್ಲಿ ಈ ಸರಿ ಎಲ್ಲರೂ ಬಿಜೆಪಿ ಮತ್ತು ಜೆಡಿಎಸ್ ನಿತಿನ್, ಪವನ್, ಮಹೇಶ್, ಸುನೀಲ್, ಹರ್ಷ, ಶಿವು, ಚೇತನ್, ನಂದೀಶ್ ಇಷ್ಟು ಜನ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆ ಕಡೆಯಿಂದ ನೋಡಿ. ಒಂದು ಮಾತು ಬಂತು, ನನ್ನ ಅಣ್ಣ ತಮ್ಮಂದಿರನ್ನ ನಾವೇನೋ ದಾರಿ ತಪ್ಪಿಸ್ತಾ ಇದೀವಿ ಅಂತ. ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ತಮ್ಮಂದಿರನ್ನ ನಾವು ದಾರಿ ತಪ್ಪಿಸೋಣ. ಆ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ತಾ ಇದೀನಿ, ಅವರು ಬೆಳೀತಾರೆ, ನಾವು ಜೊತೆಲಿ ಯಾವತ್ತೂ ಇರ್ತೀವಿ. ಆ ದಾರಿ ತಪ್ಪೋ ಕೆಲಸ ನಮಗೂ ಇದ್ದಾರೆ, ಅದು ಅಲ್ಲೇ ಇರಲಿ. ಬಂದ್ ಮಾಡೋ ಟೈಮಲ್ಲಿ ಮಾಡ್ಬಿಟ್ಟು ಹೋಯ್ತಾರೆ. ಹಂಗಂದ್ಬಿಟ್ಟು ಇಲ್ಲಿರೋ ಹುಡುಗರು ನನ್ನ ಅಣ್ಣ ತಮ್ಮ ಆತ್ಮೀಯ ನಾಯಕರಾದ ಸೋನಿಯಾ ರೆಡ್ಡಿರವರೇ, ಮತ್ತೊಬ್ಬ ಹಿರಿಯ ನಾಯಕರು, ಮುಖಂಡರು, ಕಾಂಗ್ರೆಸ್ ಪಕ್ಷದ MLC ಆಗಿರುವಂತಹ ರವಿ ಅವರೇ, ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾದ ಓ ಮಂಜೂರ್ ಅವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಆಗಿರುವ ಪದ್ಮನಾಭ ಕ್ಷೇತ್ರ ಇನ್ಚಾರ್ಜ್ ಆಗಿರುವ ಮದನ್ ಮಲ್ಲೂರ್ ಅವರೇ, ಹಾಗೂ ನನ್ನ ಆತ್ಮೀಯ ಸಹೋದರಾದ ಎಲ್ ಶ್ರೀನಿವಾಸ್ ರವರೇ, ಮತ್ತೊಬ್ಬ ಹಿರಿಯ ನಾಯಕರಾದ ರಾಮಣ್ಣ ಅವರೇ, BBMP ಮಾಜಿ ಸದಸ್ಯರಾದ ಗೋವಿಂದರಾಜ್ ಅವರೇ, ಧನ್ಯವಾದಗಳು. ಇಟ್ಟುಮಾಡು ಓಂ ಶಕ್ತಿ ದೇವಸ್ಥಾನದ ಹತ್ತಿರ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ, ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನಮ್ಮ ಸಂಜಯ್ ಕುಮಾರ್ ಮತ್ತು ಕಿರಣ್ ಅವರು ಎಲ್ಲ ಯುವಕರನ್ನ ಒಂದು ಒಗ್ಗೂಡಿಸಿ ಬಿಜೆಪಿ ಮತ್ತು JDS ಪಕ್ಷವನ್ನು ತೊರೆದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಪರವಾಗಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ. ಕಾಂಗ್ರೆಸ್ ಮುಖಂಡರಾದಂಥ ಕಬಡ್ಡಿ ಬಾಬು ಅವರೇ, ಡೆಪ್ಟಿ ಮೇಯರ್ ಆದಂಥ ಎಲ್ ಶ್ರೀನಿವಾಸ್ ಅವರೇ, ರಾಮಣ್ಣ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗೋವಿಂದರಾಜು ಅವರೇ, ಮದನ್, ನಮ್ಮ KPCC ಕಾರ್ಯದರ್ಶಿಗಳಾದಂಥ ಮದನ್ ಮಲ್ಲು ಅವರೇ, ನಮ್ಮ ಸೋಷಿಯಲ್ ಮೀಡಿಯಾ ಜಿಲ್ಲಾ ಅಧ್ಯಕ್ಷರಾದಂಥ ಗಿರೀಶ್ ಅವರೇ, OBC ಜಿಲ್ಲಾ ಅಧ್ಯಕ್ಷರಾದಂಥ ಬಾಲು ಅವರೇ, ಹಾಗೂ ನಮಗೆ ಈಗ ತಾನೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪವನ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದಾರೆ. ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇದೆ. ಅವರಿಗೆ ಒಳ್ಳೆಯದಾಗಲಿ, ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಲಿ, ಬ್ಲಾಕ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ. ಹೊಸದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಪವನ್ ಕುಮಾರ್ ಅವರ ಆಶಯದಂತೆ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರರುಗಳು ಮತ್ತು ವಿಶೇಷವಾಗಿ ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಪಕ್ಷವನ್ನ ಸೇರಿದ್ರು. ನಾನು ನೋಡಿದಂತ ಸಂದರ್ಭದಲ್ಲಿ ನಾನು ಅನ್ಕೊಂಡೆ, ಪವನ್ ಯಾರನ್ನು ಬಿಡ್ಲಿಲ್ವಲ್ಲ, ಇಲ್ಲಿ ಇರ್ತಕ್ಕಂಥ ಇನ್ನೇನು ಗೋಡನಲ್ಲೂ ಬಿಡ್ಲಿಲ್ಲ, ರಿಟೇಲ್ ಶಾಪಲ್ಲೂ ಬಿಡ್ಲಿಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ಎಲ್ಲರೂ ಸೇರ್ಪಡೆಲ್ಲ 6 ಜನ ಸೇರಿಸ್ತಾ ಇದ್ದಾರೆ. ಎಲ್ಲ ಮುಗಿದೋಯ್ತು ಹೇಳ್ಕೊಂಡಿದ್ದೆ, ಕ್ಯೂ ಮುಗಿಲೋ ಇಲ್ಲ, ನಡೀತಾನೆ ಇತ್ತು. ಯಾರು ಬಿಟ್ಟಿಲ್ವಲ್ಲಪ್ಪ, ಇನ್ನೆಲ್ಲಿ ಬಿಜೆಪಿ JDS ಅವರು ಓಟ್ ಹಾಕ್ಸ್ಕೊಳಕ್ಕಿದ್ದು ಇನ್ನೆಲ್ಲಪ್ಪ ಇನ್ ಏರಿಯಾದಲ್ಲಿ ಮುಗಿತಾರಪ್ಪ ಇಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ಸೇರ್ಪಡೆ ಕಾರ್ಯಕ್ರಮನೇ ಇವತ್ತು ಒಂದು ಶುಭವಾದಂತ ಒಂದು ಸೂಚನೆ. ಈ ಭಾಗದಲ್ಲಿ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಮುಂದಿನ ದಿನಗಳಲ್ಲಿ ಈ ಭಾಗ ಹೊರಹೊಮ್ಮುತ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರ ಜೊತೆ ನಾವೆಲ್ಲ ಇದ್ದೀವಿ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸೌಮ್ಯ ರೆಡ್ಡಿ ಅವರ ಆದಿಯಾಗಿ, ಬಾಬಣ್ಣ ಆದಿಯಾಗಿ, ಎಲ್ ಶ್ರೀನಿವಾಸರವರ ಆದಿಯಾಗಿ ನಾವೆಲ್ಲ ಇದ್ದೀವಿ. ಇಲ್ಲಿ ರಾಜ್ಯದ ಕಾಂಗ್ರೆಸ್ ಇದೆ. ನೀವೆಲ್ಲ ನೆಚ್ಚಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ಭಾಗವನ್ನು ಮಾಡಿ, ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಮಾಡಿದ್ರೆ ಬಡವ್ರ ಪರವಾಗಿ ಕೆಲಸ ಮಾಡ್ದಂಗೆ. ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ
ಕಾಂಗ್ರೆಸ್ ಪಕ್ಷ. ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ಯಾರೆಲ್ಲ ಇವತ್ತು ಸೇರಿದ್ದೀರಿ ಆ ಸೇರಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕಾಂಗ್ರೆಸ್. ಇಲ್ಲಿ ನಿಜವಾಗ್ಲೂ ಒಂದು ಬಹಳ ಒಂದು ಶ್ರೇಷ್ಠವಾದ ದಿನ. ನಮ್ಮ ತಾಯಿ, ನಮ್ಮ ಓಂ ಶಕ್ತಿ ದೇವಸ್ಥಾನ ಮುಂದೆ ನಾವು ನಿಂತಿದ್ದೀವಿ. ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನನ್ನನ್ನು ಸಹ MP ಎಲೆಕ್ಷನ್ ಟೈಮಲ್ಲಿ ತಾವೆಲ್ಲರೂ ಸಹ ನನಗೆ ಆಶೀರ್ವಾದ ಮಾಡಿದ್ದೀರಿ. ನಾನು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಇಂಥನೇ ಇನ್ನೊಂದು ಬೈ ಎಲೆಕ್ಷನ್ ಆಯ್ತು, ಎಲ್ಲ ಹಿರಿಯರು ಎಲ್ಲರೂ ಮಾತಾಡಿದ್ರು. ಬಹಳ ನಿಮಗೆ ಗೊತ್ತು, TV ಆನ್ ಮಾಡಿದ್ರೆ ಎಲ್ಲ ಎಷ್ಟೊಂದು ಚಾನಲ್ಗಳು ಇತ್ತೀಚೆಗೆ ಬಂದಿದ್ದಾರೆ. ಅದು ಏನು ಕೆಲವರು ಒಂದು ಬರಲ್ಲ, ಒಂದೊಂದು ಅದು ಇದು ಅಂತ ಹೇಳ್ತಾರೆ. ಆದರೆ 23ನೇ ತಾರೀಕು 3ಕ್ಕೂ 3 ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅದರ ಅರ್ಥ ಏನು ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ, ನಮ್ಮ ಎಲ್ಲ ಮುಖಂಡರಿರ್ಬೋದು, ಮತ್ತು ವಿಶೇಷವಾಗಿ ಜನಪರ ಕೆಲಸಗಳಿರ್ಬೋದು, ನಮ್ಮ ಗ್ಯಾರಂಟಿಗಳಿರ್ಬೋದು. ನೋಡಿ, ಜನ ಏನು ಬಯಸ್ತಾರೆ ಅಂದರೆ, ಒಬ್ಬ ಜನಪ್ರತಿನಿಧಿ ನಮಗೋಸ್ಕರ ಕೆಲಸ ಮಾಡಬೇಕು, ನಮ್ಮ ಜೊತೆ ಸ್ಪಂದಿಸಬೇಕು ಅಂತ ಬಯಸ್ತಾರೆ. ಆದರೆ ನಿಜವಾಗ್ಲೂ ಎಲ್ಲ ಒಂದು ಕಡೆ BJP ಮುಖಂಡರಾಗಿರಲಿ, ಶಾಸಕರು ಮೊನ್ನೆ ತಾನೇ ಹೇಳ್ತಾ ಇದೆ, ಯಾರಿಗೂ ಗೊತ್ತು, ಪವನ್ ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ, ಜಯನಗರ ಕ್ಷೇತ್ರದಲ್ಲಿ ಈ ಭಾಗದ ಶಾಸಕರು ಬೊಮ್ಮಾಯಿ ಅವರು, ಅಲ್ಲಿ ಇನ್ನೊಬ್ರು ಅಲ್ಲಿ ಏನೋ ಬೀದಿಗೆದ್ದು ಏನೋ ಪ್ರತಿಭಟನೆ ಮಾಡ್ತಾ ಇದ್ರು. ನಿಮ್ಮ ಕ್ಷೇತ್ರ ನೋಡ್ಕೊಳ್ಬೇಕಾಗಿತ್ತು, ಯಾಕಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಬರಲ್ಲ ಈ ಕಾಂಗ್ರೆಸ್ ಅವರು. ಅದಕ್ಕೂ 100% ನಾನು ಗ್ಯಾರಂಟಿ ಆಗೋದು. ಯಾಕಂದರೆ ನಿಜವಾಗ್ಲೂ ಒಂದೇ ಸಲ ನಾನು ಇಲ್ಲಿ ನೋಡಿಲ್ಲ, ಯಾವ ಸಮಸ್ಯೆ. ನಾನು ನಮ್ಮ ತಂದೆಯವ್ರು ನೋಡಿ ಬೆಳೆದಿರೋದು. ಬೆಳಿಗ್ಗೆ 8:30 ಸಿಗ್ತಾರೆ, ಮಧ್ಯಾಹ್ನ ಸಹ ಸಿಗ್ತಾರೆ. ಜನರ ಜೊತೆ ಸ್ಪಂದಿಸಬೇಕು, ಕೆಲಸ ಮಾಡಬೇಕು. ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಿಮಗೆ ಗೊತ್ತಿದೆ, ಈಗ ನಿಜವಾಗ್ಲೂ ಈ ಭಾಗದಲ್ಲಿ ಪ್ರತಿಯೊಬ್ಬರ ಜೊತೆ ಸ್ಪಂದಿಸಿ ಎಲ್ಲ ನಮ್ಮ ಮುಖಂಡರು ನಮಗೊಂದು ಆನೆ ಬಲ ಬಂದಿದೆ. ಎಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಎಲ್ಲರೂ ಸಹ ಅದೇ ರೀತಿ ಈಗ ಮುಂದಿನ ಪೀಳಿಗೆ ಸಹ ನಮ್ಮ ಪ್ರಮೋದ್ ಅವರಾಗಿರ್ಬೋದು. ನಮ್ಮ ವಿಶೇಷವಾಗಿ ಇವತ್ತು ಪವನ್ ಬಗ್ಗೆ ಮಾತಾಡಬೇಕು ಅಂದರೆ ಅಟ್ಲೀಸ್ಟ್ ನನಗೆ 1 ಗಂಟೆ ಟೈಮ್ ಬೇಕು. ಬಹಳ ಬಹಳ ಸರಳ ವ್ಯಕ್ತಿ, ತುಂಬ ಸಿಂಪಲ್ಲು, ಅಷ್ಟೇ ಪ್ರೀತಿ ವಿಶ್ವಾಸ. ನಿಜವಾಗ್ಲೂ ನಾನು ಇಟ್ಟನೆ ಅಣ್ಣ ಹೇಳ್ತಾ ಇದ್ರು, ಲೇಟ್ ಆಯ್ತಮ್ಮ, ಇಲ್ಲ ನಾನು 3 hours ಬೇಕಾದ್ರೆ ಇರ್ತೀನಿ ಅಂತ. ಯಾಕಂದರೆ ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅಷ್ಟು ಜನ ಬಂದಿದ್ದಾರೆ. ನನಗೆ ನಂಬಿಕೆ ಇದೆ, 100 ನಿಜವಾಗ್ಲೂ ನೋಡಿ, ಯುವಕರಲ್ಲಿ ಅಷ್ಟು ಹುಮ್ಮಸ್ಸಿದೆ. ನಾವೆಲ್ಲರೂ ನೋಡಿ, ಒಬ್ರು ನಾವು ಯಾರು ಕೆಲಸ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ 100% ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ನಾನಾಗಿ, ಎಲ್ಲ ನಮ್ಮ ಮುಖಂಡರಾಗಿರಲಿ, ನಮ್ಮ ತಂದೆಯವರು, DK ಸರ್, ಸಿದ್ದರಾಮಯ್ಯ ಸರ್, ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡರು. ಅಣ್ಣ ಹೇಳಿದಾಗೆ ಬಹಳ ಜನರಿಗೂ ಬರೋಕ್ಕಾಗಿಲ್ಲ. ಇವತ್ತು ಯಾರ್ಯಾರು ಬಂದು ನಮ್ಮ ಜೊತೆ ಸೇರಿದಾರೋ ಅವರಿಗೆ ನಾನು ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಇವತ್ತು ಈ 3.5 ವರ್ಷನೇ ಅಲ್ಲ, ನೆಕ್ಸ್ಟು ಅಷ್ಟೇ 2028ರಲ್ಲಿ 100% ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರೋದು. ಯಾಕಂದರೆ ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಮಹಿಳೆಯರಾಗಿರಲಿ, ಕಾರ್ಮಿಕರಾಗಿರಲಿ, ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗೋದು, ಯಾವುದೇ ಜಾತಿ ಧರ್ಮ ಆಗಿರಲಿ ಒಟ್ಟಿಗೆ ಕರ್ಕೊಂಡು ಹೋಗೋದು ಒಂದೇ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ. ಸೊ ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ. ನಿಜವಾಗಿಯೂ ಮತ್ತೊಮ್ಮೆ ನನ್ನ ಸಹೋದರರಾದಂಥ ನಮ್ಮ ಪವನ್ ಅವರಿಗೆ ನಾನು ಅಭಿನಂದನೆಗಳು ಹೇಳಿ, ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಮುಂದೆ ಅವ್ರ ಮೇಲೆ ಇರಲಿ ಅಂತ ಹೇಳಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಸಹೋದರರಾದಂಥ ಪವನ್ ಅವರು.
ಅದೇ ರೀತಿ ಇವತ್ತು ಅತಿ ಹೆಚ್ಚು ಜನ ನಿಜವಾಗ್ಲೂ ರವಿ ಅನ್ನೋರು ಹೇಳಿದಂಗೆ ನಿಜವಾಗ್ಲೂ ಯಾರು ಬಿಟ್ಟಿಲ್ಲ ಅನ್ಸುತ್ತೆ. ಇದೇ ರೀತಿ ನಮ್ಮ ಇಡೀ ಪದ್ಮನಾಭನಗರದಲ್ಲಿ ಒಬ್ರು ಬೇರೆ ಪಕ್ಷ ಉಳಿಯಲ್ಲ ಅನ್ಸುತ್ತೆ. ಎಲ್ಲರೂ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬಿಡ್ತಾರೆ. ನಿಜವಾಗ್ಲೂ ಅದು ವಿಶೇಷವಾಗಿ ಎಲ್ಲ ನಮ್ಮ ಯುವಕರು ಬಹಳ ಜನ ಬಂದು ಸೇರಿದ್ದಾರೆ. ಕಿರಣ್ ಅವರು ಮತ್ತೆ ಸಂಜಯ್ ಅವರು, ವೀರೇಶ್ ಅವರು, ಕೃಷ್ಣ ಅವರು, ಶಶಿ ಅಮ್ಮ ಅವರು, ರಾಣಿ ಅಮ್ಮ ಅವರು, ರೇಖಾ ಅವರು, ಇಮ್ರಾನ್ ಅವರು. ಸಂದರ್ಭ ಅಲ್ಲ ಇದು, ಆಮೇಲೆ ಸಮಯದೂ ಆಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಮಾತು ಜಾಸ್ತಿ ಆಡೋನಲ್ಲ, ಕೆಲಸ ಮಾಡಿ ತೋರಿಸೋನು. ನನಗೆ ಸಂದರ್ಭ ಅಲ್ಲ ಇದು, ಆಮೇಲೆ ಸಮಯದೂ ಆಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಮಾತು ಜಾಸ್ತಿ ಆಡೋನಲ್ಲ, ಕೆಲಸ ಮಾಡಿ ತೋರಿಸೋನು. ನನಗೆ ರಾಜಕೀಯದಲ್ಲಿ ಒಂದು 2-3 ತತ್ವ ಇಟ್ಕೊಂಡ್ಬಂದಿದ್ದೀನಿ. ನಮ್ಮ ತಂದೆಯವರ ಆದೇಶದಂತೆ, ಆಮೇಲೆ ನನಗೆ ನಮ್ಮ ಎಲ್ಲ ಕಾಂಗ್ರೆಸ್ ತತ್ವ ಏನಿದೆ, ನಮ್ಮ ಪಕ್ಷದ ಎಲ್ಲರ ಒಂದು ಇದ್ರ ಐಡಿಯಾಲಜಿನ ಒಪ್ಪಿ ಬಂದಿದ್ದು. ಇಲ್ಲಿ ರಾಜಕೀಯ ಅಂತ ಮಾಡಿದ್ರೆ ಐದರ ಸಿಂಹಾಸನ ಹತ್ಬೇಕು, ಇಲ್ಲಾಂದ್ರೆ ರಾಜಕೀಯದಲ್ಲಿ ಚಟ್ಟ ಹತ್ಬೇಕು, ಎರಡೇ ಇರೋದು ಆಪ್ಷನ್. ಮಧ್ಯದಲ್ಲಿ ಹೋದ್ರೆ ಆಲ್ ಔಟ್ ವಾರ್ ಫುಲ್ ಹೋಗ್ಬೇಕು, ಎಲ್ಲ ಒಂದಿದೆ. ಆಮೇಲೆ ನಮ್ದವ್ರನ್ನ ಕೈ ಬಿಡ್ಬೋದು. ನಾನು ಇವತ್ತೇನು ಬಂದಿದ್ದೀನಿ, ಡೈಲಿ ನಾನು 9 to 8 ಜಾಬ್ ಥರ ನಾನು ಇಲ್ಲೇ ಇರ್ತೀನಿ. ಅಂದರೆ ನಮ್ಮ ಕುಟುಂಬದ ಥರ ನಾನು ಈ ಥರ ರಾಜಕೀಯ ಒಂದು ಸೋಷಿಯಲ್ ಸರ್ವಿಸ್ ಇನ್ನೊಂದು ಅಂತ ನನ್ನ ಫ್ಯಾಮಿಲಿ ಸರ್ವಿಸ್ ಅಂತ ತಿಳ್ತೀನಿ. ನೀವು ನನಗೆ ವೋಟ್ ಹಾಕ್ತಿರೋ ನೀವು ಈ ಪಕ್ಷನ ಆ ಪಕ್ಷನ, ಈ ಜಾತಿನೋ ಆ ಭಾಷೆನೋ, ಅದೆಲ್ಲ ನಾನು ಒಳ್ಳೆತನದಲ್ಲಿ ನಮಗೆ ಅಧಿಕಾರ ಕೊಟ್ಟು ಇವತ್ತು ನಾನು ರವಿ ಸರ್ ಹೇಳ್ದಂಗೆ ಕೆಲಸ ಮಾಡೋ ಛಲ ಎಷ್ಟೋ ಜನಕ್ಕೆ ಇರೋದು, ನನಗಿಂತ ಇನ್ನೂ ಜಾಸ್ತಿ ಜನಕ್ಕೆ ಇರ್ತಾರೆ. ಆದರೆ ಕೆಲಸ ಮಾಡೋ ಹುಡುಗನಿಗೆ ಅಧಿಕಾರ ಕೊಟ್ಟು ನೀನು ಮಾಡಪ್ಪ, ನಿಮ್ಗೆ ಏನು ಬೇಕೋ ನಾವು ಇರ್ತೀವಿ ಅಂತ ಕೊಟ್ಟಿರೋ ನಮ್ಮ ನಾಯಕರು DK ಶಿವಕುಮಾರ್ ಸರ್ ಆಗಲಿ, ನಮ್ಮ ಸುರೇಶ್ ಸರ್ ಆಗಲಿ, ರಾಮಲಿಂಗರೆಡ್ಡಿ ಅವರಾಗಲಿ, ನಮ್ಮ MLC ರವಿ ಅವರು, ನಮ್ಮ ಸೌಮ್ಯಕ್ಕವರು, ಇವರು ನಮ್ಮ ತಂದೆಯವರು, ಸೀನಾ ಅಂಕಲ್ಲು, ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇರೋ ಹಿರಿಯರು, ಇವರು ನನಗೆ ಆ ಧೈರ್ಯ, ಶಕ್ತಿ, ಆ ಕೆಪಾಸಿಟಿ ತುಂಬಿದ್ದಕ್ಕೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಏನೇ ನಾನು ಕೆಲಸ ಮಾಡೋದು ಅದು ನನ್ನ ಕ್ರೆಡಿಟ್ ಅಲ್ಲ, ಅದೆಲ್ಲ ನಿಮ್ಮೆಲ್ಲರ ಕ್ರೆಡಿಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇವತ್ತು ಇನ್ನೊಂದು ಮಾತು ಹೇಳೋಕ್ಕೂ ಇಷ್ಟಪಡ್ತೀನಿ. ನಾವು ಒಂದು ಕುಟುಂಬವಾಗಿ ಮುಂದೆ ಹೋಗೋಣ. ನಮ್ಮ ಭಾಳ ಜನ ಆಗಲಿ, ನಮ್ಮ ಲೀಡರ್ಸ್ ಆಗಲಿ, ನಮ್ಮ ಲೀಡರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅವತ್ತಿಂದನೂ ನಮ್ಮ ತಂದೆ ಜೊತೆ ನಿಂತು, ಶ್ರೀನಾಂಕಲ್ ಜೊತೆ ನಿಂತು ಎಲ್ಲ ಕಂಪ್ಲೀಟಾಗಿ ಇಲ್ಲಿ ವ್ಯಕ್ತಿ ಮುಖ್ಯ, ಪಕ್ಷ ಯಾವ ಪಕ್ಷನೂ ಇನ್ನೊಂದು BJP ಕೊಡೋದು ಅಂದೋಗಿ ಬಂದಿದ್ದ ಕಾರಣ ಏನಂದರೆ ಯಾವ ವ್ಯಕ್ತಿ ಬೆಳೆದ್ರು ಇವರು ಜೀವನದಲ್ಲಿ ಯಾವುದೇ ಥರ ಒಂದು ವ್ಯತ್ಯಾಸ ಆಗ್ತಾರೆ, ಕಂಡು ಬರ್ತಾರೆ. ಇವ್ರು ದುಡ್ದು ಇನ್ನೊಬ್ಬರ ಮನೆ ಬೆಳೆಸೋರು ಬಿಟ್ಟರೆ ಇವ್ರ ಮನೆಗಳು ಹಂಗೆ ಇರೋದು, ಇವ್ರ ಮನೆ ಖರ್ಚು ಅವರು ಲಾಭ ಆತ. ನಮ್ಮ ತಂದೆಯವರಾಗಲಿ, ಶ್ರೀನಾಂಕಲ್ ಅವ್ರ ತತ್ವ ಹಂಗಲ್ಲ. ಅವ್ರ ಮನೆಯಿಂದ ಕಾಸು ತಂದು ಜನರು ಕೊಟ್ಟು ನೀವು ಬೆಳೀರಪ್ಪ, ನೀವು ಮಾಡಿ ಇದ್ರು ಅಂತ ಎಷ್ಟೋ ಬೋರ್ವೆಲ್ಗಳು ಹಾಕ್ಸಿದ್ರು. ಶ್ರೀನಾಂಕಲ್ ಅವರು, ನಮ್ಮ ತಂದೆಯವರು ಈ ಏರಿಯಾದಲ್ಲಿ ಕಾರು, ಮೊಟ್ಟ ಲೈಟು, ಸ್ಯಾನಿಟರಿ, ಡ್ರೈನೇಜು, ಆಲ್ಟರ್ನೇಟ್ ಪ್ಯಾರಲಲ್ ಗೌರ್ಮೆಂಟ್ ಥರ 2000 ಇಸ್ವಿಯಿಂದ ನಡ್ಸ್ಕೊಂಬಂದದ್ದು ಇವರಿಬ್ಬರಿಗೆ ಕೃತಜ್ಞತೆ. ನಾನು ಇವತ್ತು ಈ ಪಬ್ಲಿಕ್ ಎಲ್ಲರೂ ಸಲುವಾಗಿ ನಾನು ಸಂಧಿಸ್ಬೇಕಂತ ಹೇಳಿ ನೆಪ ಹೇಳೋನಲ್ಲ. ನನ್ನ ಕೈಯಲ್ಲಿ ಆದಷ್ಟು ದೇವ್ರ ಶಕ್ತಿ ಕೊಟ್ಟಷ್ಟು, ನನ್ನ ತಂದೆಯವ್ರ ಶಕ್ತಿ ಕೊಟ್ಟಷ್ಟು, ನಾಯಕರೆಲ್ಲ ನಿಮ್ಮ ಶಕ್ತಿ ತುಂಬಿದಷ್ಟು ನಾನು ನಿಮ್ಮ ಕೊಟ್ಟಿರೋ ಮಾತು ಉಳಿಸ್ಕೊಂತೀನಿ ಅಂತ ಈ ತಾಯಿ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ. ಈ ಏರಿಯಾಗೆ ನಮ್ಮ ತವ್ರ ಮನೆ ಥರ, ಹೊಸಹಳ್ಳಿ ಚಿಕ್ಕಸಂದ್ರ ನನ್ನ ತವ್ರ ಮನೆ ಥರ ನಾನು ಸದಾಯ ಗತಾಯ ಏನೇ ಬರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರದಲ್ಲಿ ಇರಲಿ ಅಂತೇಳಿ ನಿಮ್ಮವನಾಗಿ, ನಿಮ್ಮ ಮನೆ ಹುಡುಗನಾಗಿ, ನಿಮ್ಮ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ತಾಯಿ ಮುಂದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ
ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿರವರಿಗೆ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಹಾಗೆ ಮಂಜಮ್ಮರವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸೌಮ್ಯ ರೆಡ್ಡಿ ಅವರು, ವಿಧಾನ ಪರಿಷತ್ ಸದಸ್ಯರಾದಂತ ರವಿ ಅವರು, ಹಾಗೆ ಕಬಡ್ಡಿ ಬಾಬಣ್ಣವರು, ಮತ್ತೆ ಎನ್ ಶ್ರೀನಿವಾಸ್ ಅವರು, ರಾಮಣ್ಣ ಅವರು, ಪ್ರಮೋದ್. ಈ ಒಂದು ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.